Hello guys, good morning. Another day, another vlog. ಸೊ ಇವತ್ತು ನಾನು ಶಿವಮೊಗ್ಗದಲ್ಲಿದ್ಮೇಲೆ ಒಂದು ಒಳ್ಳೆ ಸೀನ್ ತೋರಿಸ್ಲೇಬೇಕು ನಿಮಗೆ. ಮುಂದ್ಗಡೆ ಒಂದು ಒಳ್ಳೆ ವಿಷನ್ ಇದೆ, ತೋರಿಸ್ತೀನಿ ನೋಡಿ. ಇದು ಶಿವಮೊಗ್ಗ ತುಂಗಾ ರಿವರ್. ಈ ಬ್ರಿಡ್ಜ್ ದಾಟ್ಕೊಂಡು ಆ ಕಡೆ ಹೋದ್ರೆ ಶಿವಮೊಗ್ಗ ಟೌನ್ ಸಿಗೋದು. ಈ ಕಡೆ ಹೋದರೆ ಭದ್ರಾವತಿ ರೋಡು, ಈ ಕಡೆ ಹೋದರೆ ಶಿವಮೊಗ್ಗ ಟೌನ್. ನೋಡಿ ಮಳೆ ಬರ್ತಾ ಇದೆ ಆಲ್ರೆಡಿ. ಇಲ್ಲಿದೆ ಅಲ್ಲ, ಈ ಮಂಟಪ ಫುಲ್ಲು ಮುಳುಗಿ ಮೇಲ್ಗಡೆ ಬ್ರಿಡ್ಜ್ ಮೇಲೆ ಬರುತ್ತೆ ನೀರು. ಸೊ ಯಾವಾಗಲೂ ಒಂದೇ ಪ್ರಶ್ನೆ ಶಿವಮೊಗ್ಗದಲ್ಲಿ ಕೇಳೋದು ಎಲ್ಲರೂ, ಮಂಟಪ ಮುಳುಗ್ತಾ ಅಂತ. ನೋಡಿ ಈ ಥರ ಇದೆ ತುಂಗಾ ರಿವರ್ ಶಿವಮೊಗ್ಗದಲ್ಲಿ. ಸೊ ಅಲ್ಲಿ ಮಂಟಪ ನೋಡಾದ್ಮೇಲೆ ದೇವಸ್ಥಾನ ಬಂದೆ, ಆಂಜನೇಯ ದೇವಸ್ಥಾನ. ನಾನು ಶಿವಮೊಗ್ಗ ಬಂದಾಗೆಲ್ಲ ಬರ್ತಾ ಇರ್ತೀನಿ, ಕೋಟೆ ಆಂಜನೇಯ ಅಂತ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎಲ್ಲಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ನಿನ ಗುಂಟು ನಾನಾ ವೇಷ, ನಿನ ಮಾತೆ ಗಂಟ ಘೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ಜನ್ಮ ಕೊಟ್ಟವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಬಜರಂಗಿ ಕೊನೆ ಉಸಿರಿನವರೆಗೂ ನಿಮ್ ಕಾವಲಾಗಿರ್ತಾನೆ. ಸಖತ್ ಫೇಮಸ್ಸು. ಶಿವಮೊಗ್ಗದಲ್ಲಿ ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ದೇವಸ್ಥಾನ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ದೇವಸ್ಥಾನ ಆಯಿತು. ಇವಾಗ ಮುಂದೆ ಏನು ಅಂದರೆ, ವಾವ್, ಹೆಲ್ಮೆಟ್ ನೋಡಿ ಏನಂತ ಬರ್ತೈತೆ ಅಂತ, ವೈಪರ್. ಸೊ ದೇವಸ್ಥಾನ ಆಯಿತು. ಇವಾಗ ನಮ್ಮ ಅಕ್ಕ ಒಂದು ಕೆಲಸ ಕೊಟ್ಟಿದ್ದಾಳೆ, ಏನು ಗೊತ್ತಾ, ಇದೊಂದು ಲೈಕ್ ಲಾಂಡ್ರಿ ಬ್ಯಾಗು. ಈ ಲಾಂಡ್ರಿ ಬ್ಯಾಗ್, ಸೊ ಆ ಲಾಂಡ್ರಿ ಬ್ಯಾಗ್ನ ನಮ್ಮ ಅಳಿಯಂಗೆ ಕೊರಿಯರು ಇಲ್ಲ ಪಾರ್ಸಲ್ ಮಾಡಬೇಕು. ನಮ್ಮ ದೊಡ್ಡಳಿಯ, ನಮ್ಮ ಚಿಕ್ಕಳಿಯ ನೋಡಿದ್ದೀರಲ್ಲ ಲಾಗಲಪ್ಪು, ನಮ್ಮ ದೊಡ್ಡಳಿಯ ಇನ್ನೊಬ್ಬ ಇದ್ದಾನೆ, ಅವನು ಹಾಸ್ಟೆಲಲ್ಲಿರ್ತಾನೆ ದಾವಣಗೆರೆಯಲ್ಲಿ. ಸೊ ಅವನಿಗೆ ಅದನ್ನು ಪಾರ್ಸಲ್ ಮಾಡಬೇಕು. ಸೊ ಸದ್ಯಕ್ಕೆ ಯಾವ್ದಾದ್ರು ಕೊರಿಯರ್ ಅಥವಾ ಪಾರ್ಸಲ್ ಆಫೀಸ್ಗೆ ಹೋಗಿ ಅದನ್ನ ಕೊರಿಯರ್ ಮಾಡಿ ಮುಂದೇನು ಅಂತ ನೋಡೋದು. ಸೊ ಇವತ್ತು ನಾನು ಶಿವಮೊಗ್ಗದಲ್ಲಿದ್ದೀನಿ. ಶಿವಮೊಗ್ಗದಲ್ಲಿದ್ರೂ ಇಷ್ಟೇ, ಬರೀ ಓಡಾಟ. ಸೊ ಶಿವಮೊಗ್ಗದಲ್ಲಿದ್ಮೇಲೆ ನಮ್ಮ ಫೇಮಸ್ ಚರ್ಚು ತೋರಿಸ್ಲೇಬೇಕು. ಇಂಡಿಯಾದಲ್ಲೇ ಲೈಕ್ ಹೈಯೆಸ್ಟ್ ಅಥವಾ ಲಾರ್ಜೆಸ್ಟ್, ಅದರಲ್ಲಿ ಸೆಕೆಂಡೋ ಥರ್ಡೋ ಇದೆ ನಮ್ಮ ಶಿವಮೊಗ್ಗ ಚರ್ಚು. ಎದುರುಗಡೆನೇ ಇದೆ, ತೋರಿಸ್ತೀನಿ ರೀ. ಇದೆ ಅಲ್ಲ, ಇದೇ ಚರ್ಚು. ಎಂಟ್ರಿ ಗೇಟ್ ಇಲ್ಲಿದೆ, ಅಲ್ಲಿ ಒಳಗಿಂದ ಹೋಗಿ ಇನ್ನೊಂದ್ಸಲ ತೋರಿಸ್ತೀನಿ. ಇಲ್ಲಿಂದ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ನೋಡಿ, ಹಿಂಗಿದೆ ಚರ್ಚು. ಇಂಡಿಯಾದಲ್ಲೇ ಹೈಯೆಸ್ಟ್ ಅಥವಾ ಲಾರ್ಜೆಸ್ಟಲ್ಲಿ ಸೆಕೆಂಡ್ ಆರ್ ಥರ್ಡ್ ಪ್ಲೇಸ್ ಇದೆ ಚರ್ಚ್ಗೆ. ಆ್ಯಂಡ್ ಈ ಚರ್ಚ್ ಕಾಂಪೌಂಡ್ ಒಳಗೆಲ್ಲ ಇರೋದೆಲ್ಲ ಬರೀ ಸ್ಕೂಲ್ಗಳು. ಅವಾಗೆಲ್ಲ ಒಂದು ಕಾಲದಲ್ಲಿ ಸಖತ್ ಫೇಮಸ್ ಸ್ಕೂಲ್ಗಳು, ಸಖತ್ ಫೇಮಸ್ ಸ್ಕೂಲ್ಗಳು ಇವೆಲ್ಲ. ಬಟ್ ಇವಾಗೇನೋ ಗೊತ್ತಿಲ್ಲ. ಸೊ ವಾಪಸ್ ಹೋಗೋಣ. ಚರ್ಚ್ ನೋಡೋದ್ರಲ್ಲ ಹಿಂದ್ಗಡೆ ಚರ್ಚು, ವಾಪಸ್ ಹೋಗೋಣ. ಮಕ್ಕಂಗೆ ಕೆಲಸ ಮಾಡೋಣ, ಅದೊಂದು ಪಾರ್ಸಲ್ ಮಾಡಿ ಆಮೇಲೆ ಕೊರಿಯರ್ ಆಯಿತು. ಪ್ರೊಫೆಷ್ನಲ್ ಕೊರಿಯರು ಮೋಹಿತ್ ಎಸ್, ದಾವಣಗೆರೆ, ನಮ್ಮ ಹಳೆಯನ ಹತ್ರ. ಮುಂದೆ ಪಯಣ ಹುಡುಗರ ಹತ್ರ ಹೋಗೋಣ, ರೂಮ್ಗೆ, ನಮ್ಮ ಬಾಯ್ಸ್ ಹತ್ರ. ನೆನ್ನೆನೂ ಹೋಗಿದ್ದೆ, ಬಟ್ ಲಾಗ್ ಮಾಡಿರಲಿಲ್ಲ. ಸೊ ಇವತ್ತು ಮತ್ತೆ ಹೋಗ್ತೀನಿ. ಆಲ್ಮೋಸ್ಟ್ ನೈಟ್ ಶಿಫ್ಟ್ ಮಾಡಿ ಎಲ್ಲ ಮಲಗಿರ್ತಾರೆ. ನೋಡೋಣ ಹೋಗಿ ಆಮೇಲೆ. ಸೊ ನಾನು ಸದ್ಯಕ್ಕೆ ಶಿವಮೊಗ್ಗ ಶಂಕರ ಮಠ ರೋಡಲ್ಲಿದ್ದೀನಿ. ಇಲ್ಲಿ ಬರೀ ಇದೇ ಇರೋದು ಶೋರೂಮ್ಗಳು, ಗಾಡಿದು, ಕಾರ್ದು, ಟ್ರ್ಯಾಕ್ಟ್ರದ್ದು. ಆಲ್ಮೋಸ್ಟ್ ಶಿವಮೊಗ್ಗದವ್ರಿಗೆಲ್ಲ ಗೊತ್ತಿರುತ್ತೆ. ಶಂಕರ ಮಠ ರೋಡಲ್ಲಿ ಬರೀ ಗಾಡಿಗಳ ಶೋರೂಮ್ ಇರೋದಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಎನ್ಫೀಲ್ಡ್ ಶೋರೂಮು ಇಲ್ಲೇ ಇರೋದು. ನನ್ನ ಗಾಡಿ ಇದೇ ರೋಡಲ್ಲಿ ತೊಗೊಂಡಿದ್ದು ನಾನು. ಸರ್ವಿಸ್ ಸೆಂಟ್ರ್ ಇಲ್ಲೇ ಹಿಂದ್ಗಡೆ ಇದೆ ನೋಡಿ, ಇಲ್ಲಿದೆ, ಅದೇ ಸರ್ವಿಸ್ ಸೆಂಟ್ರು. ಸೊ ರೂಮ್ ಹತ್ರ ಹೋಗೋಣ, ಬಾಯ್ಸ್ ಹತ್ರ, ಆಮೇಲೆ 2000 years later. ಸೊ ಆಫ್ಟರ್ ಮೀಟಿಂಗ್ ಬಾಯ್ಸ್, ಇವತ್ತು ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ. ಸೊ ಅದಕ್ಕೆ ಏನಂದರೆ ಎಲ್ಲರೂ ಹೊರಗಡೆ ಲಂಚ್ಗೆ ಹೋಗೋಣ ಅಂತ. ಸೊ ಇವಾಗ ಶಿವಮೊಗ್ಗದಲ್ಲಿ ಅನ್ಮೋಲ್ ಇದೆ ಗೊತ್ತಲ್ಲ, ಅನ್ಮೋಲ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಇಲ್ಲಿ ಎದುರುಗಡೆ ನಮ್ಮ ತಂಗಿ ವೇಟಿಂಗು, ಇಬ್ಬರು ಒಟ್ಟಿಗೆ ಬಂದಿದ್ದು ನಾವು ಗಾಡೀಲಿ, ಅವರೆಲ್ಲ ಕಾರಲ್ಲಿ ಬಂದಿದ್ದರು. ವೇಟಿಂಗು ಅನ್ಮೋಲ್ ಒಳಗೆ ಎಂಟ್ರಿ. ಇವಾಗ ಇಲ್ಲಿ ನೋ ಪಾರ್ಕಿಂಗು ಸರ್ಕಲಲ್ಲಿ.
ನಾವು ವೆಜ್ಜು ನಾನ್ ವೆಜ್ಜು ಎರಡೂ ಊಟ ಮಾಡಿದ್ವಿ. ಸ್ಪೆಷಾಲಿಟಿ ಏನು ಅಂದರೆ ನಮ್ಮ ಅಕ್ಕ ಬಿಲ್ ಕೊಟ್ಟಳು. ನಮ್ಮ ಭಾವ ಇದ್ದಾಗ ಒಂದು ಸಲನೂ ಕೊಡಲ್ಲ, ಅವ್ರು ಇಲ್ದಾಗ ಕೊಡ್ತಾಳೆ. ಅಷ್ಟು ದೊಡ್ಡ ಮೊತ್ತವನ್ನು ಕಳೆದುಕೊಂಡು ಹೇಗೆ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ, ಏನು ಅನಿಸ್ತಿಲ್ಲ. ಮನೆಗೆ ಹೋಗಿ ನನ್ನ ರೊಕ್ಕ ನಂಗೆ ತರ್ರಿ ಅಂದರು ಅಂದ್ಲು ಗಾಯಿಸಿಗಳು. ಸೊ ಒಂದೊಳ್ಳೆ ಊಟ ಆಯಿತು, ವಂಡರ್ಫುಲ್ ಲಂಚ್ ಫ್ಯಾಮಿಲಿ ಜೊತೆ. ಇವತ್ತು ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ. ನಾಟಕ ರಾಣಿಗಳು, ನಮ್ಮ ಅಕ್ಕ ಊರಿಗೆ ಹೋಗ್ತಾಳೆ, ಅದಕ್ಕೆ ಅಂತ ಎಲ್ಲರಿಗೂ ಊಟ ಕೊಡಿಸಿದ್ಲು. ನಮ್ಮ ಚಿಕ್ಕಪ್ಪ ನೆನ್ನೆ ಹೋದ್ರೆ ಇವತ್ತು ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ. ದಟ್ಸ್ ಇಟ್. ಇನ್ನೂ ಸಂಜೆ ಹೋಗೋದೆಲ್ಲ ಲೈವ್ ಆಗಿ ತೋರಿಸ್ತೀನಿ. ಲಾಗ್ನ ಕಂಟಿನ್ಯೂ ಮಾಡಿ. ಗುಡ್ ನೈಟ್, ಗುಡ್ ಡೇ. 2000 years later. Bye friends. ಲೈಕ್ ಮಾಡಿ, ಶೇರ್ ಮಾಡಿ, ಕೊಟ್ಟಿರಿ. ಅಪ್ಪ ಕೊಡ್ತಾರೆ. ಸೊ ನೋಡಿದ್ರಲ್ಲ, ನಮ್ಮ ಅಕ್ಕನ ಬಿಟ್ಟು ಬಂದಾಯಿತು. ಇವಾಗ ಬರ್ತಾ ಒಂದು ಹಾಫ್ ಗೋಬಿ ತೊಗೊಂಬಂದಿದ್ದೀನಿ, ತಿಂತಾಯಿದ್ದೀನಿ. ಸೊ ಈ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ, ನಿಲ್ಲಿಸ್ತಾಯಿದ್ದೀನಿ. ಬಟ್ ನಾಳೆ ಲಾಗ್ನ ನೋಡಿ, ಯಾಕಂದರೆ ಏನೋ ಒಂದು ಸರ್ಪ್ರೈಸ್ ಇದೆ. ನಾನೇನೋ ತೊಗೋತಾ ಇದ್ದೀನಿ ಲಾಗು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ. ಸೊ ನಾಳೆ ಲಾಗ್ನ ನೋಡಿ. ಈ ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಲಾಗ್ನ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ದ ಲಾಗ್. ಗುಡ್ ನೈಟ್.